ಬರೋಬ್ಬರಿ 36,000 ಕೋಟಿ ಲೂಟಿಯಾಗಿದೆ ಅನ್ನೋ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಬೆಂಗಳೂರು ಜನ ಒಂದು ಕ್ಷಣ ಬೆಚ್ಚಿ ಬೀಳುವಂತಹ ಮಹಾ ವಂಚನೆಯ ಸ್ಟೋರಿ ಇದು. ಇದಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಅವರು ಪ್ರೆಸ್ ಮೀಟ್ ಮಾಡಿದ್ರು. ಪ್ರೆಸ್ ಮೀಟ್ ಮಾಡಿದಂತಹ ಸಂದರ್ಭದಲ್ಲಿ ಗಂಭೀರವಾಗಿರುವ ಆರೋಪ ಮಾಡಿದ್ದಾರೆ. ಇಡೀ ಬೆಂಗಳೂರೇ ಬೆಚ್ಚಿ ಬೀಳುವಂತ ಒಂದು ದೊಡ್ಡ ಹಗರಣ ಮತ್ತೆ ಬೆಂಗಳೂರು ಜನರ ತಲೆಯ ಮೇಲೆ ಕಸದ ತೊಟ್ಟಿಯನ್ನ ತುಂಬುವಂತ ಒಂದು ದೊಡ್ಡ ಸ್ಕ್ಯಾಂಡಲ್ ಇದು. ಕಸದ ಹೆಸರಿನಲ್ಲಿ 36,000 ಕೋಟಿ ಕಾಂಗ್ರೆಸ್ ಸರ್ಕಾರ ಲೂಟಿ ಮಾಡಿರೋದ ದಾಖಲೆಗಳನ್ನು ಇವತ್ತು ನಾನು ಬಿಡುಗಡೆ ಮಾಡ್ತಾ ಇದ್ದೀನಿ. 36,000 ಕೋಟಿ ಲೂಟಿ ಮಾಡಿರುವ ದಾಖಲೆಗಳು ಇಲ್ಲೆಲ್ಲ ದಾಖಲೆಗಳಿದೆ. ಇಷ್ಟು ದಾಖಲೆಗಳು ಕಸದ ದಾಖಲೆಗಳಿದೆಲ್ಲ, ಇಷ್ಟು ಕಸದ ದಾಖಲೆಗಳು. ಈ ಕಸದ ದಾಖಲೆಗಳನ್ನೆಲ್ಲ ಇವತ್ತು ನಾನು ಬಿಡುಗಡೆ ಮಾಡ್ತಾ ಇದ್ದೀನಿ. ನನಗನ್ಸ್ತತೆ ದೇಶದಲ್ಲೇ, ಭಾರತ ದೇಶದಲ್ಲೇ ಕಸದಲ್ಲಿ ಇಷ್ಟೊಂದು ದೊಡ್ಡ ಹಗರಣ ನಡೆದಿರುವಂಥ ರಾಜ್ಯ ಯಾವುದೂ ಇಲ್ಲ. ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಇಂಡಿಯಾ 36,000 ಕೋಟಿ ಕಸದಲ್ಲಿ ಲೂಟಿ ಹೊಡೆದಿರುವಂಥ ಒಂದು ಸ್ಕ್ಯಾಂಡಲ್ ಇವತ್ತು ನಾನು ದಾಖಲೆಗಳನ್ನು ಬಿಡುಗಡೆ ಮಾಡ್ತಾ ಇದ್ದೀನಿ. ಇದು ಪ್ಯೂರ್ಲಿ ಡೆಲ್ಲಿಯ ಕಂಪನಿ. ಇದು ಈ ಟೆಂಡರ್ ಹೆಸರೇ ಹೈಕಮಾಂಡಿನ ಕಪ್ಪ ಕಾಣಿಕೆ ಟೆಂಡರ್. ಇದು ಇದರಲ್ಲಿ ಹೈಕಮಾಂಡ್ ಅವರೆಲ್ಲ ಇನ್ವಾಲ್ವ್ಮೆಂಟ್ ಇದ್ದಾರೆ. ಇದರಲ್ಲಿ ಪೂರ್ತಿ ಡೆಲ್ಲಿ ಬೇಸ್ಡ್ ಕಂಪನಿ. ಇದು ವ್ಯಾಪ್ತಿ ನಮ್ಮ 28 MLA ವ್ಯಾಪ್ತಿ ಬರುತ್ತೆ, 5 MP ಗಳ ವ್ಯಾಪ್ತಿ ಬರುತ್ತೆ, 5 ಮಹಾನಗರ ಪಾಲಿಕೆಗಳು, 845 ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಹಗರಣ ಇದು. ಹಿಂದೆ 2020ರಲ್ಲಿ ಕೇಂದ್ರ ಸರ್ಕಾರ ಸ್ವಚ್ಛ ಸರ್ವೇನ ಅಭಿಯಾನದಲ್ಲಿ ಬೆಸ್ಟ್ ಸಸ್ಟೈನಬಲ್ ಸಿಟಿ BJP ಸರ್ಕಾರ ಇದ್ದಾಗ ನಮಗೆ ಬಿರುದನ್ನು ಕೊಟ್ಟಿತ್ತು. ಆ ಸಂದರ್ಭದಲ್ಲಿ ಈ ಕಸದ ವಿಲೇವಾರಿ ಏನಿದೆ, ಒಟ್ಟಾರೆ ನಮ್ಮದು ಈಗ ನಡೀತಾ ಇರೋ ಕಸದ ವಿಲೇವಾರಿ ಹಣ 1,344 ಕೋಟಿ ವೆಚ್ಚ ಮಾಡ್ತಾ ಇದ್ದೀವಿ ನಾವು ಪ್ರತಿ ವರ್ಷ ನಾವು ವೆಚ್ಚ.